ಬರೀ ತಲಿ ತುಂಬೋದು ಕಿಶ ತುಂಬೋದಲ್ಲ. ಶಿಕ್ಷಣ ಅಂದ್ರೆ ಚಲೋ ಭಾವ ತುಂಬೋದಷ್ಟ. ಯಾರು ಚಲೋ ಕೆಲಸ ಮಾಡ್ತಾರ, ಚಲೋ ಮಾಡಿರಪ್ಪ ಅಂತ ಹೇಳ್ಬೇಕು, ಎರಡು ಒಳ್ಳೆ ಮಾತು ಹೇಳೋದು. ಇಲ್ರಿ ನಮ್ಮ ನಾಲ್ಗಿನೇ ಹೇಳೋದಿಲ್ಲ, ನಮ್ಮ ಖಾನ್ದಾನ್ದೊಳಗ ಅಂದಿಲ್ಲ. ನಾವು ಇಷ್ಟೆಲ್ಲ ಪ್ರವಚನ ಮಾಡಿಸ್ಯಾರ ಹಿರಿಯರು ಯುವಕರು ಕೂಡಿ, ಯಾರು ಮಾಡ್ಯಾರ ಚಲೋ ಮಾಡಿರಪ್ಪ ಅಂತ ಎರಡು ಶಬ್ದ ಹೇಳ್ಬೇಕು ಅವ್ರು. ನಮ್ಮಿಲ್ರಿ, ನಮ್ಗೆ ಅಂಥದಕ್ಕೆ ನಾಲಿಗೆ ಹೇಳಲ್ಲ, ನಮ್ದು ರೂಢಿನೇ ಇಲ್ಲ. ಅಂದ್ರೆ ಕೊನೆಗೆ ಯಾರು ಭೇಟಿ ಆಗ್ತಾರ ಅವ್ರಿಗೊಂದು ಚಲೋ ಸ್ಮೈಲ್, ಭೇಟಿ ಆದವ್ರಿಗೊಂದು ಸ್ಮೈಲ್ ಅನ್ನೋದು ಒಂದು ಮೈಲು ದೂರ ಆಗೈತಿ ನಮಗದು. ಮತ್ತೆ ಅದನ್ನೂ ಮಾಡಕ್ ಆಗಲ್ರಿ ಅಂದ್ರೆ ಮನಸ್ಸಿನಾಗ ಬಾಯಿ ತೆಗದ ಆಗಲ್ಲ. ನಮಗ್ ಒಳ್ಳೇದಾಗ್ಲಿ ಅಂತ ಅನ್ನಕ್ ಬಾಯಿ ತೆಗ್ಯಾಕ್ ಆಗಲ್ರಿ ಅಂದ್ರೆ ಸುಮ್ಮ ಮನಸ್ಸಿನಾಗರ ಚಲೋ ಆಗ್ಲಿ ಅನ್. ಇಲ್ರಿ, ನಮಗ್ ಒಟ್ಟ ಮನಸ್ಸಿನಾಗು ಅನ್ನಕ್ ಆಗೋದಿಲ್ಲ ಅಂದ್ರೆ ಕೊನೆ ಪಕ್ಷ ಇವ್ರಿಗೆ ಕೆಟ್ಟದ್ದಾಗ್ಲಿ ಅಂತ ಅನ್ನಕ್ ಹೋಗ್ಬೇಡ, ಅದು ಸದ್ಭಾವನ ಅಷ್ಟ. ಇದನ್ನು ತಿಳ್ಕೊಬೇಕು ಮನುಷ್ಯ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡಬೇಡ. ಅದಕ್ಕೆ ಸದಾಚಾರ, ಸದ್ವಿಚಾರ, ಸದ್ವಚನ, ಸದ್ಭಾವ ಇವು ಎದ್ಯಾಗ ದೇವ್ರ ಕುಂತ ಅಂದ್ರೆ ಬದುಕೇ ಒಂದು ಪೂಜೆ ಆಗ್ತೈತಿ. ನೀ ಏನು ಕೆಲಸ ಮಾಡ್ತಿ ಅದು ದೇವನ ಪೂಜೆ, ಏನು ಮಾತಾಡ್ತಿ ಅದು ದೇವವಾಣಿ ಅಷ್ಟೇ. ಅದು ಏನು ಕೆಲಸ ಮಾಡ್ತಿ ಅದು ದೇವ ಪೂಜೆ, ಏನು ವಿಚಾರ ಮಾಡ್ತಿ ದೈವಿ ಭಾವ, ದೈವಿ ವಿಚಾರಗಳು. ಅದಕ್ಕ ನಾವು ಕೇಳಿವಿಲ್ಲ ಇದು ಸತ್ಯಯುಗ, ಇದು ಕಲಿಯುಗ ಅಂತ. ಸತ್ಯಯುಗ ಅಂದ್ರೇನು, ಕಲಿಯುಗ ಅಂದ್ರೇನು? ಸತ್ಯಯುಗ ಅಂದ್ರೆ ಯಾವಾಗ ಹಿಂದಿತ್ತು, ಯಾವಾಗೋ ಒಂದು ಕಾಲಕ್ಕೆ ಸತ್ಯಯುಗ, ಇದು ಕಲಿಯುಗ ಅಂತ ಹೆಂಗೆ ಹೇಳೋದು ನಾವು? ಸತ್ಯಯುಗ ಅಂದ್ರೆ ಎಂದೋ ಇತ್ತು, ಈಗಿಲ್ಲ, ಈಗಿರೋದು ಕಲಿಯುಗ ಅಂತಲ್ಲ. ಏನು ಸತ್ಯಯುಗಕ್ಕೆ ಕಲಿಯುಗಕ್ಕೆ ಏನು ವ್ಯತ್ಯಾಸ ಹೇಳ್ರಿ? ಏನು ಅವಾಗಿನ ಸೂರ್ಯ ಬೇರೆ ಇದ್ದ, ಈಗಿನ ಸೂರ್ಯ ಬೇರೆ ಅದಾನ. ಸತ್ಯಯುಗದ ಸೂರ್ಯ ಬೇರೆ, ಕಲಿಯುಗದ ಸೂರ್ಯ ಬೇರೆ. ಸತ್ಯಯುಗದ ಭೂಮಿ ಬೇರೆ, ಕಲಿಯುಗದ ಭೂಮಿ ಬೇರೆ ಅಂತ ಏನ್ರ ಐತೇನ್? ಏನಿಲ್ಲ, ಏನೂ ಬದಲಾಗಿಲ್ಲ. ಒಬ್ಬ ಅನುಭಾವಿ ಒಂದು ಚಲೋ ಮಾತು ಬರೀತಾನ. ಯಾವಾಗ ಕಲಿಯುಗ ಸತ್ಯಯುಗ ಆಗ್ತೈತಿ ಅಂತ? ಕಲಿಯುಗ, ಇದು ಕಲಿಯುಗ ಅಂತ ನಾವು ಕರಿತೀವಲ್ಲ, ಕಲಿಯುಗ ಸತ್ಯಯುಗ ಯಾವಾಗ ಆಗ್ತೈತಿ ಅಂದ್ರ ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತಿ ಕಿಂ. ಯಾವಾಗ ಕಲಿಯುಗ ಸತ್ಯಯುಗ ಆಗ್ತೈತಿ ಅಂದ್ರೆ ಮನುಷ್ಯನೇ, ಯಾವಾಗ ನಿನ್ನ ಬಾಯೊಳಗ ಸವಿ ಮಾತು ಬಾಯಲ್ಲಿ, ಸತ್ ಕಾರ್ಯ ಕೈಯಲ್ಲಿ, ಸದ್ವಿಚಾರ ತಲೆಯಲ್ಲಿ, ಸದ್ಭಾವ ಎದೆಯಲ್ಲಿ ಇಷ್ಟಿತ್ತು ಅಂದ್ರೆ ಇದೇ ಸತ್ಯಯುಗ. ಈ ಕ್ಷಣಕ್ಕೆ ಇದು ಸತ್ಯಯುಗ. ಯಾರ ಎದೆಯೊಳಗಿದು ಇರ್ತೈತಿ ಅವರು ಸತ್ಯವಂತರಷ್ಟೆ. ನಾವು ಸತ್ಯಯುಗ ಪಂಚಾಂಗ ತೆಗೆದು ನೋಡಿ ಸತ್ಯಯುಗ ನಿರ್ಣಯ ಮಾಡೋದಲ್ಲ, ಕ್ಯಾಲೆಂಡರ್ ತೆಗೆದು ನೋಡಿ ಸತ್ಯಯುಗವನ್ನು ನಿರ್ಣಯ ಮಾಡೋದಲ್ಲ. ಮನುಷ್ಯನೇ ಸತ್ಯಯುಗ ನಿರ್ಣಯ ಮಾಡಬೇಕಾಗಿದ್ರೆ